ಬಾಗಲಕೋಟೆಯಲ್ಲಿ ಮಹಾನ್ ಭ್ರಷ್ಟ ಅಧಿಕಾರಿ ಕಾಸ್ ಕೊಟ್ರೆ ಕೆಲಸ ಮಾಡ್ತಾನೆ ಡಿಎಚ್ಒ ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಲಂಚಾವತಾರ ಬಯಲು. ಸಚಿವರಾಗಿದ್ದ ಮಾವ ಮಾಡಿದ್ದ ಘನಂದಾರಿ ಕಾರ್ಯಕ್ಕೆ ತಮ್ಮ ಸಚಿವ ಸ್ಥಾನವನ್ನೇ ಕಳೆದುಕೊಂಡ್ರು. ಆದರೂ ಬುದ್ಧಿ ಕಲಿಯದ ಆ ನೀಲಿ ಮಾವನ ಅಳಿಮಯ್ಯ ಮಾತ್ರ ತನ್ನ ಭ್ರಷ್ಟ ಬುದ್ಧಿಯನ್ನ ಬಿಟ್ಟಿಲ್ಲ. ಕೈಗೆ ಸಿಕ್ಕಿದ್ದು ನಂಗೆ ಬೇಕು, ಅವರಿವರ ಪಾಲಿನದ್ದು ನನಗೆ ಬೇಕು ಅಂತ ನುಂಗೋ ನುಂಗಣ್ಣ ಆತ. ಆತನ ಘನಕಾರ್ಯ ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರ ಅಳಿಯ ಮಾವ ಅಧಿಕಾರ ಕಳೆದುಕೊಂಡರೂ ಅಳಿಯನಿಗೆ ಬರಲಿಲ್ಲ ಬುದ್ಧಿ. ಆತ ಆರೋಗ್ಯ ಇಲಾಖೆಗೆ ಅನಾರೋಗ್ಯವನ್ನುಂಟು ಮಾಡಿದ ಭೂಪ. ಎಸ್, ನಾವು ಹೇಳೋಕೆ ಹೋಗ್ತಾ ಆಗಿರೋ ನುಂಗಣ್ಣ ಬೇರಾರು ಅಲ್ಲ, ಇವನೇ ಡಾಕ್ಟರ್ ರಾಜಕುಮಾರ. ಡಾಕ್ಟರ್ ರಾಜ್ಕುಮಾರ್ ಅಲಿಯಾಸ್ ರಾಜಕುಮಾರ ಯರಗಲ್. ನಟ ಸಾರ್ವಭೌಮ ರಾಜ್ಕುಮಾರ್ ಅವರ ಹೆಸರನ್ನಿಟ್ಟುಕೊಂಡಿರೋ ಈ ಗಮಾರ ಯಾರು ಗೊತ್ತಾ? ಸೆಕ್ಸ್ ಸಿಡಿ ಕೇಸ್ನಲ್ಲಿ ಅಧಿಕಾರ ಕಳೆದುಕೊಂಡ ಮಾಜಿ ಮಂತ್ರಿ HY ಮೇಟಿಯವರ ಸ್ವಂತ ಅಳಿಯ. ಹುದ್ದೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯಾಧಿಕಾರಿ. ಮಾವ ಮೇಟಿ ಬಾಗಲಕೋಟೆಯಲ್ಲಿ ಭಾರಿ ಪ್ರಭಾವಿ. ಅಳಿಯ ಅದೇ ಜಿಲ್ಲೆಯ ಆರೋಗ್ಯ ಇಲಾಖೆಯ ಇನ್ಚಾರ್ಜ್. ಯಾವ ಮಟ್ಟಿಗೆ ಅಂದ್ರೆ ಮಾವನ ಜಿಲ್ಲೆಯಲ್ಲೇ ಫೆವಿಕಾಲ್ ಹಾಕೊಂಡು ಕುಳಿತಿರೋ ಭೂಪತಿ ಗಂಡೋಗಿ ರಾಜಕುಮಾರ. ಸರ್ಕಾರ ಸಾಮೂಹಿಕ ವರ್ಗಾವಣೆ ಮಾಡಿದಾಗ ಇವನನ್ನ ಬೇರೆ ಜಿಲ್ಲೆಗೆ ಕಳುಹಿಸಿತ್ತು. ಇವನ ಜಾಗಕ್ಕೆ ಡಾಕ್ಟರ್ ಜಗದೀಶ್ ನುಚ್ಚಿನ ಅವರನ್ನ ನೇಮಕ ಮಾಡಿತ್ತು. ಆಗ ಸರ್ಕಾರದ ವಿರುದ್ಧವೇ KATಯಿಂದ ತಡೆಯಾಜ್ಞೆ ತಂದಿದ್ದ. ಬಾಗಲಕೋಟೆ ಜಿಲ್ಲಾ ಆರೋಗ್ಯಾಧಿಕಾರಿ ಕುರ್ಚಿಯನ್ನ ಉಳಿಸಿಕೊಳ್ಳೋಕೆ ಈ ಡಾಕ್ಟರ್ ರಾಜಕುಮಾರ ಯರಗಲ್ ಮತ್ತು ಡಾಕ್ಟರ್ ಜಗದೀಶ್ ನುಚ್ಚಿನ ನಡುವೆ ಭಾರಿ ಸಮರವೇ ನಡೆದಿದೆ. ಕಾಂಪ್ರಮೈಸ್ ಆಗು ಅಂತಾರೆ. ಕಾಂಪ್ರಮೈಸ್ ಅಂದರೆ ಏನು ಅರ್ಥ ಆಗ್ತಾ ಇಲ್ಲ ನನಗದು. ಅದಕ್ಕೆ ನಾನು ಅವ್ರಿಗೆ ಫೋನಲ್ಲಿ ಹೇಳಿದ್ದೀನಿ, ಕಾಂಪ್ರಮೈಸ್ ಅಂತಂದರೆ ಯಾವುದಾದ್ರೂ ಜಗಳಾಗಿತ್ತು, ಏನಾದರೂ ಮಾತು ಬಿಟ್ಟಿದ್ರು ಕಾಂಪ್ರಮೈಸ್ ಅದು. ಬಟ್ ಇಂಥ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕಂದ್ರೆ ಏನಂತ ನಂಗೆ ಅರ್ಥ ಆಗಲಿಲ್ಲ ಅದು. ನಾನು ಅವ್ರಿಗೆ ಹೇಳಿದ್ದೀನಿ, ಕಾಂಪ್ರಮೈಸ್ ಅಂದ್ರೆ ಏನು ರೀ ಅಂತ ಕೇಳಿದ್ದೀನಿ. ನಾನು ಕೇಸಿನ ತಗೊಳ್ರಿ ಅಂತಂದು ಕೇಳ್ತಾ ಇದ್ದಾರೆ ಅವರು. ಬಟ್ ಯಾವುದಕ್ಕೂ ನಾನು ಮಣಿ ಪ್ರಶ್ನೆನೂ ಬರೋದಿಲ್ಲ. ಸ್ಟೇ ವೇಕೇಟ್ ಆಗಿಲ್ಲ ಅಂತಂದು ಅವ್ರು ಹೇಳ್ತಾರೆ. ಬಟ್ ಆದರೆ ಆ್ಯಕ್ಚುಲಿ ಅದು ನನಗೆ ಸಂಬಂಧನೇ ಇಲ್ಲ. ಅವ್ದು ಯಾವುದೋ ಬೇರೆ ಅಪ್ಲಿಕೇಶನನ್ನು ಇಟ್ಕೊಂಡು ಸ್ಟೇ ವೇಕೇಟ್ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕ್ಲಿಯರ್ ಕಟ್ ಆರ್ಡ್ರ್ ಇದೆ KATದು. ನನ್ನ ಅಪ್ಲಿಕೇಶನ್ ಇದು ಸ್ಟೇ ವೇಕೇಟ್ ಆಗಿದೆ ಅಂತ ಹೇಳಿ ಇದನ್ನು ಆರ್ಡ್ರ್ ಕೊಟ್ಟಿದ್ದಾರೆ. ಇದನ್ನು ಅವರು ಓದೋಕ್ಕೆ ರೆಡಿ ಇಲ್ಲ. ನನಗೆ ಅನ್ಯಾಯ ಆಗ್ತಾಯಿದೆ. ನನಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಕುರ್ಚಿ ವಿಚಾರವಾಗಿ ಇವರಿಬ್ಬರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇವರಿಬ್ಬರ ಕಿತ್ತಾಟದಿಂದ ಬೇಸತ್ತ ನ್ಯಾಯಾಲಯವೇ ಇಬ್ಬರನ್ನು ಬಾಗಲಕೋಟೆಯಿಂದ ಎತ್ತಂಗಡಿ ಮಾಡಿ ಎಂದು ಆರೋಗ್ಯ ಇಲಾಖೆಗೆ ಆದೇಶಿಸಿದೆ. ಯಾಕಂದ್ರೆ ಬಾಗಲಕೋಟೆ ಆರೋಗ್ಯ ಇಲಾಖೆ ಅನ್ನೋದು ಅಧಿಕಾರಿಗಳ ಪಾಲಿನ ಹುಲ್ಲುಗಾವಲು. ಇಲ್ಲಿ ತಿಂದುಂಡವನೇ ವೀರಭದ್ರ. ಆದ್ರೆ ರಾಜ್ಕುಮಾರ್ ಯರಗಲ್ ತಿಂದೋ ಅಂಡೂದಿಸಿಕೊಂಡಿದ್ದಾನೆ. ಇದನ್ನ ಸುಮ್ನೆ ಹೇಳ್ತಾ ಇಲ್ಲ. ರಾಜಕುಮಾರನ ಭ್ರಷ್ಟಾಚಾರದ ಕುರಿತು ಟಿವಿ9 ರಹಸ್ಯ ಕಾರ್ಯಾಚರಣೆ ಮಾಡಿದೆ. ಜನವರಿ ತಿಂಗಳಲ್ಲಿ ಬಾಗಲಕೋಟೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಸಮೀಕ್ಷಣಾ ಘಟಕ ಜಂಟಿಯಾಗಿ ಜಿಲ್ಲೆಯ ಸಮುದಾಯ ಕೇಂದ್ರ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಆದೇಶ ಹೊರಡಿಸಿದ್ವು. ಆ ಪ್ರಕಾರ 12 ಸ್ಟಾಫ್ ನರ್ಸ್, 12 ಲ್ಯಾಬ್ ಟೆಕ್ನಿಷಿಯನ್, 12 ಕೌನ್ಸಿಲರ್ಸ್ ಹಾಗೂ 12 MBBS ವೈದ್ಯರ ನೇಮಕಾತಿ ನಡೆದಿತ್ತು. ಈ ನೇಮಕಾತಿ ವೇಳೆ ಡಾಕ್ಟರ್ ರಾಜ್ಕುಮಾರ್ ಯರಗಲ್ ಪ್ರತಿ ಅಭ್ಯರ್ಥಿಗೂ 1 ರಿಂದ 3 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದ. ಇದನ್ನರಿತ ಟಿವಿ9 ತಂಡ ಲಿಸ್ಟ್ನಲ್ಲಿದ್ದ ಓರ್ವ ಅಭ್ಯರ್ಥಿಯ ಹೆಸರಲ್ಲಿ ರಹಸ್ಯ ಕ್ಯಾಮರಾ ಸಮೇತ ಎಂಟ್ರಿ ಕೊಟ್ಟಿತ್ತು. ಅಲ್ಲಿ ಸಿಕ್ಕವನೇ ಬಸವರಾಜ ಹೊಸಳ್ಳಿ. ಬಸವರಾಜ
ಬಸವರಾಜ ಹೊಸಳ್ಳಿ ಜಿಲ್ಲಾ ಸಮೀಕ್ಷಣಾಧಿಕಾರಿ. ಡಾಕ್ಟರ್ ರಾಜ್ಕುಮಾರ್ ಯರಗಲ್ ಅವರ ಎಲ್ಲ ಡೀಲ್ಗಳನ್ನ ಮಾಡೋದು ಇವನೇ. ನಾವೊಂದು ಬಾಳ್ 30 ಅದಕ್ಕೆ ನಾವು ಆಕೆ ಮನ್ಯಾಗ ಬಂದನ್ರಿ. ಈಗ ಹಂಗೆ ಡೈರೆಕ್ಟ್ ಹೆಂಗೆ ನಿಮ್ಗೆ ಕೂಡ ಮಾತಾಡ್ತಾರೆ? ಡೈರೆಕ್ಟ್ ನಿಮ್ಗೆ ಕೂಡ ಮಾತಾಡಂಗಿಲ್ಲ. ಈಗ ನೀವು ಎಷ್ಟು ಕೊಡಕ್ಕೆ ಹೇಳಿದ್ರಿ? ಮತ್ತು ನಮ್ಗೆ ಬೇರೆ ಯಾರು ಹಿಡಿದು ನಮಗೂ ಗೊತ್ತಿಲ್ಲ. ಅಲ್ಲ ನೀವು ಎಷ್ಟು ಕೊಡಕ್ಕೆ ಹೇಳಿದ್ರಿ? 30 ಮಟ್ಟ ನಮ್ಗೆ ಅನುಕೂಲಕ್ಕೈತೆ ಸರ್. 30ಕ್ಕೆ ಒಪ್ಪಂಗಿಲ್ಲ. 30ಕ್ಕೆ ಒಪ್ಪಂಗಿಲ್ಲ. 30 ಸರ್ ನಿಮ್ಗೆ ಅದು ಅಲ್ಲ ನಾನು ಕೇಳ್ತೀನಿ, ನಾನು ಕೇಳ್ತೀನಿ, ಇಲ್ಲ ನಂಗಿಲ್ಲ. ನಾವು ಅದನ್ನ ಸೀದಾ ಒಳಗೆ ಹೋಗ್ಬಿಟ್ಟು ಅವ್ರು ನಮಗೆ ಕಳಿಸ್ಬಿಟ್ಟು ಅವರು ಡೈರೆಕ್ಟ್ ವ್ಯವಹಾರ ಮಾಡಂಗಿಲ್ಲ. ಕೇಳಿಸ್ಕೊಂಡ್ರಲ್ಲ, ಸಾಹೇಬ್ರು ಡೈರೆಕ್ಟ್ ಆಗಿ ವ್ಯವಹಾರ ಮಾಡೋದಿಲ್ವಂತೆ. ಅದೋ ಖರೆ ಕಣ್ರಿ. ಯಾಕಂದ್ರೆ TV9 ತಂಡ ಪಟ್ಟು ಬಿಡದೆ ಡಾಕ್ಟರ್ ರಾಜ್ಕುಮಾರ್ ಯರಗಲ್ರನ್ನ ಭೇಟಿ ಮಾಡ್ತಾ ಆಗ ಬಾಸು ಲಂಚದ ವಿಚಾರ ಬಂದಾಗ್ಲೆಲ್ಲ ಹೊರಗಡೆ ಹೋಗಿ ಅನ್ನೋಕೆ ಶುರು ಮಾಡಿದ್ದ. ಅವ್ರು ಅಂದ್ರಿ ಸರ್, ನಾನು ಮನ್ಯಾಗ ಬಂದು ನಿನ್ನೆ ಹಿಂಗೆ ಅಲ್ಲಿ ಹೋಗಿದ್ರಿ ಸರ್ ಕಡೆ. ಅಲ್ಲೇ ಇಲ್ಲಮ್ಮ ಇನ್ನೊಂದು ಸರಿ ಸಾಹೇಬ್ರನ್ನ ಭೇಟಿ ಆಗಬ ಅಂತಂದ್ರೆ ಮನ್ಯಾಗ ಬಂದು ಅಂದ್ರಿ ಹಿಂಗೆ ನಂಗೆ ಭೇಟಿ ಆಗ ಇಲ್ಲಿ ತಗೊಳ್ರು ಅಂತಂದ್ರೆ ಬಾರಮ್ಮ ಏನಂತ ಕೇಳ್ಕೊಂಬರಂತ ನಾನು ಬಂದೆ. ಎಲ್ಲರೂ ಹೇಳಕ್ ಆಗಂಗಿಲ್ಲ. ಮನ್ಯಾಗ ಇಲ್ಲ ನಾನಾ ಫೈನಲ್ ಸರ್. ಮತ್ತವ್ರು ಬರ್ತಾರ, ಎಲ್ಲರೂ ಹೇಳಕ್ ಅಲ್ಲೇನ್ ಮಾತಾಡ್ಕೊಂಡ್ ಬಂದ್ರೆ ಮುಗಿತ್. ಇವ್ರೊಬ್ಬರು ಮುಂದೆ ಮಾತಾಡಿ ನಾ ಇಲ್ಲ ಸರ್, ನಾನಾ ಫೈನಲ್ ಸರ್. ಹಂಗೇನಿಲ್ಲ ಮತ್ತೆ ಯಾರು ನಾ ಏನ್ ಮಾಡ್ಲಿ, ನನಗೆ ಯಾಕಾಗಿಲ್ಲ, ನಾನು ಹೊಂಟಿನಿ ಸದ್ಯ ಸರ್. ಏನು ಎಷ್ಟಂತ ಹೇಳಿ ಸರ್, ಯಾಕಂದ್ರೆ ಭಾಳ ಪರಿಸ್ಥಿತಿ ಗಂಭೀರ ಸರ್. ನಿಮಗೆ ಗೊತ್ತಿದೆ ಸರ್. ನೋಡ್ರಿ, ನಾವು ಯಾರಿಗೂ ಮಾತಾಡಂಗಿಲ್ಲ. ನಾ ಸೂಕ್ಷ್ಮ ಇರ್ತಾವ ಎಲ್ಲ ಅವರು ಸರ್. ಸೂಕ್ಷ್ಮ ಮನ್ಯಾಗಂದು ಮನ್ಯಾಗ ತಂದು ವ್ಯವಹಾರ ಮಾಡ್ರಿ ನಾವಲ್ಲ ಸರ್. ಗಂಡ್ಮಕ್ಳು ಅವು ಹೆಣ್ಮಕ್ಳು ಏನು ಗೊತ್ತಾಗ್ಬೇಕಂತ ನಾನು ಬಂದೆ ಸರ್. ಮತ್ತೆ ಅಲ್ಲ, ಎಲ್ಲಾರು ಮುಂದೆ ನಾ ಹೇಳಕ್ಕಾಗಲ್ಲ, ಎಲ್ಲರೂ ಮಾತಾಡಕ್ಕ ಇಲ್ಲ ಸರ್. ನೀವು ಹೊರಗೋರು ಎರಡು ಮಾತಾಡ್ತೇನೆ ಸರ್. ನೀವು ಹೊರಗೋರು ಮಾತಾಡ್ತೀನಿ ಅವ್ರು ಕೂಡ ಒಂದಿಷ್ಟು ಇಟ್ಕೊಡಿ ಸರ್. ಉಳ್ಕಿದ್ ನಾನು ಏನು ಬೇಡ ಅಂದ್ರೆ ಅಲ್ಲ ಎಲ್ಲ ಅವ್ರು ಕೂಡ ಮಾತಾಡೋದು ನಾನು. ಅದು ಒಂದಿಷ್ಟು ಇಟ್ಕೊಡಿ ಸರ್. ಹಂಗೇನಿಲ್ಲ, ಅವ್ರು ಕೂಡ ಮಾತಾಡಿ ಸರ್. ನಾವು ಹಂಗೇನು ಇಲ್ಲ ಸರ್. ಬಡವರು ಭಾಳ ಇದು ಸರ್. ಅಲ್ಲ ನೀವು ಏನಿಲ್ಲ ಒಳಗೆ ಇಟ್ಕೋರ ಅದೆಲ್ಲ ಅಂತದೆಲ್ಲ ತೆಗಿಬೇಡ್ರಿ ಸರ್. ಅದು ನೋಡಿ ಸರ್, ನಿಮ್ಮ ಮ್ಯಾಗ ಸರ್ ರಿಕ್ವೆಸ್ಟ್ ಮಾಡ್ಕೊಂತೀವಿ ಸರ್. ನಾವೇನು ನಿಮ್ಗೆ ಏನು ಪ್ರಕಾರ ಕೈಯಾಗ ನೀವು ಇಲ್ಲ ಸರ್. ಕೊಟ್ಟು ನೀವು ಮಾತಾಡ್ಬೇಕ್ರಿ, ಆಮೇಲೆ ಮಾತಾಡ್ಕೊಟ್ಟು ಕಿಶೋರ್ ಹಾಕೋರ ನಾವು ಮಾತಾಡೋದು ಏನು ಮಾತಾಡೋದು. ನೀವು ಹೊರಗಿರೋದು ಯಾಕೆ ಮಾಡ್ತಾರೆ ನಮಗೆ? ಪ್ರಿಯ ವೀಕ್ಷಕರೇ, ಈ ರಾಜ್ಕುಮಾರ್ ಯರಗಲ್ ಆರೋಗ್ಯ ಇಲಾಖೆಯ ಬಹುದೊಡ್ಡ ತಿಮಿಂಗಿಲ. ಆದ್ರೆ ಕೈಯಲ್ಲಿ ಹಣ ಮುಟ್ಟಲ್ಲ, ಕೊಂಕಣ ಸುತ್ತಿ ಬಂದ್ರೆ ಯಾರಿಗೋ ತಿಳಿಯಲ್ಲ ಅನ್ನೋ ಪಾಲಿಸಿ ಈತನದ್ದು. ಇಂಥ ಡೀಲ್ಗಳನ್ನ ಮಾಡೋಕೆ ಕಚೇರಿ ತುಂಬಾ ಶಿಷ್ಯರನ್ನ ನೇಮಕ ಮಾಡಿಕೊಂಡಿದ್ದಾನೆ. ಅಂತ ಶಿಷ್ಯರಲ್ಲಿ ಓರ್ವ ಈ ಅನಿತ್ ಕುಮಾರ್. ಅನಿತ್ ಕುಮಾರ್ DHO ಕಚೇರಿಯ ಪ್ರಥಮ ದರ್ಜೆ ಸಹಾಯಕ. ಸಾಹೇಬ್ರು ಹೇಳೋ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾನೆ. ಸಾಹೇಬ್ರನ್ನ 60,000ಕ್ಕೆ ಒಪ್ಪಿಸಿ ಡೀಲ್ ಕುದುರಿಸಿದ್ದ ಇವನೇ. ಎಷ್ಟು ನೋಟ್ ಅದು? 30 ನೋಟ್ ಅದು. ಅವ್ರಿಗೆ 60 ಅಂತ ಹೇಳ್ಬಿಟ್ಟಿನ. ಈಗ ಮೊದಲೇ ಹೇಳಿದ್ದೆ ಅಂದ್ರೆ ಮತ್ತೆ ಹೇಳ್ತಿದ್ದೆ ನಾನು. ಹೇಳಿನಿ ಮತ್ತೆ ನಾ ಈಗ ಕಡಿಮೆ ಸುಮ್ಮನೆ ನಾ ಕಡಿಮೆ ಹೇಳಕ್ಕೆ ಅಂತ ತಿಳ್ಕೊಂತಾರೆ. ಅದಕ್ಕೆ ಮೊದಲೇ ಹೇಳ್ಬೇಕಾರೆ ಅವ್ರು ಕಡಿಮೆ ಅಂತಂದ್ರೆ ಲೋಕಾಯುಕ್ತರಿಗೆ ಹೇಳಿದ್ರೆ ಯಾರು ಇಲ್ಲಲ್ರಿ, ಹೇಳ್ತಾರೆ ನಡಿ ಬರೋದು ಸರ್. ಎಣಸೋದೇನು ಬೇಡ. ಇಲ್ಲ ಹೇಳ್ಬಿಡಿ, ಎಣಸ್ಕೊಡು. ಎಣ್ಸು ಆಫೀಸ್ದಾಗ ಎಣಸ್ಕೊಡು. ನೀವು ಎಣಿಸಿಲ್ಲ? ಹ್ಞೂ ಸರ್. ಹಂಗೆ ಇಟ್ಕೊಂಡ್ಬಂದ್ಬಿಟ್ರಿ ಸರ್. ಎಷ್ಟು ಕರೆಕ್ಟ್.
2,000 ರೂಪಾಯಿಯ ಗರಿಗರಿ ನೋಟು ಸಿಗ್ತಾ ಇದ್ದಂತೆ ಇದೇ ಅನಿತ್ ಕುಮಾರ್ ನಮ್ಮ ಸದಸ್ಯೆಯನ್ನು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಯರಗಲ್ರಿಗೆ ಭೇಟಿ ಮಾಡಿಸಿದ. ಹಣ ಬಂದಿರೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಹುಡುಗಿಗೆ ಜಾಬ್ ಕನ್ಫರ್ಮ್ ಆಯ್ತು. ನಾಳೆಯಿಂದಲೇ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅನ್ನೋ ಆದೇಶ ಸಿಕ್ತು. ಪ್ರಿಯ ವೀಕ್ಷಕರೇ, ಕಾಂಚಾಣವನ್ನ ಕೈಗಿಟ್ರೆ ಈ ಡಾಕ್ಟರ್ ರಾಜ್ಕುಮಾರ್ ಯರಗಲ್ ಏನು ಬೇಕಿದ್ರೋ ಮಾಡ್ತಾನೆ, ವಿಧಾನಸೌಧಕ್ಕೂ ಬೆಲೆ ಕಟ್ಟಿ ಬಿಡ್ತಾನೆ. ಇಂಥ ಅಧಿಕಾರಿಯನ್ನೀಗ ಬೆಂಗಳೂರಿಗೆ ಎತ್ತಂಗಡಿ ಮಾಡಲಾಗಿದೆ. ಬಾಗಲಕೋಟೆಯನ್ನ ಗುಡಿಸಿ ಬೆಳೆದಿರೋ ಈತ ಈಗ ಬೆಂಗಳೂರನ್ನ ಬಳಿಯೋಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಇಂಥ ಭ್ರಷ್ಟ ಅಧಿಕಾರಿಗಳು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ ಅನ್ನೋದೇ ಜನರ ಪ್ರಶ್ನೆ.